Hello everyone. Today we are going to solve another problem on branch account. Probably this is the last problem we are going to solve in this chapter. Till now we solved nearly 11 to 12 problems. Hope you all understand those problems. Clear? So let us go through the problem. X Limited Gulbarga had a branch at Bijapur. Goods are invoiced at 20% profit on sales. Prepare branch account in the books of head office. So here few items I highlighted with the yellow color, that is the different adjustments compared to last problem. So one thing you have to identify 20% on profit on sale. So previous problem ಅಲ್ಲಿ ಹೇಗಿತ್ತು ಅಂದರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಥವಾ ಎಬೌವ್ ದ ಕಾಸ್ಟ್ 25% ಎಬೌವ್ ದ ಕಾಸ್ಟ್ 20% ಎಬೌವ್ ದ ಕಾಸ್ಟ್ ಅಂತಿತ್ತು. ಇಲ್ಲಿ 20 ಅದನ್ನು ನಾವೇನು ಮಾಡ್ತಿದ್ವಿ, ಸೆಲ್ಲಿಂಗ್ ಪ್ರೈಸಿಗೆ ಕನ್ವರ್ಟ್ ಮಾಡ್ತಿದ್ವಿ. ಬಟ್ ಹಿಯರ್ ದೇ ಸ್ಟ್ರೈಟ್ ಅವೇ ದೇ ಆರ್ ಗಿವನ್ ಸೆಲ್ಲಿಂಗ್ ಪ್ರೈಸ್, ನೋ ನೀಡ್ ಟು ಕನ್ವರ್ಟ್. 20% ಪ್ರಾಫಿಟ್ ಆನ್ ಸೇಲ್ ಅಂತ ಕೊಟ್ಟರೆ 20%ಅನ್ನೇ ನಾವು ಲೋಡಿಂಗ್ ಕೊಟ್ಟರಾಯಿತು. ಸೊ ಹಿಯರ್ ಐ ಗಿವ್ ಅನ್ ರೈಟ್ 20%ಅನ್ನೇ ಡೈರೆಕ್ಟಾಗಿ ಸ್ಟ್ರೈಟ್ ಅವೇ ಲೋಡಿಂಗ್ ಕೊಟ್ಟರಾಯಿತು. ದೇ ಇಸ್ ನೋ ವರ್ಕಿಂಗ್ ನೋಟ್ ರಿಗಾರ್ಡಿಂಗ್ 20/120 ಆ ರೀತಿ ಮಾಡೋ ಅಗತ್ಯ ಇಲ್ಲ. 20% ಆನ್ ಸೆಲ್ಲಿಂಗ್ ಪ್ರೈಸ್, ನೋ ಚೇಂಜ್ ಫಾರ್ ಲೋಡಿಂಗ್, ಯಾವುದೇ ರೀತಿ ಚೇಂಜ್ ಇಲ್ಲ. ಯಾಕಂದರೆ ಲಾಸ್ಟ್ ಪ್ರಾಬ್ಲಮಲ್ಲೆಲ್ಲ ಏನು ಕೊಡ್ತಿತ್ತು ಅಂದರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಥವಾ ಎಬೌವ್ ದ ಕಾಸ್ಟ್ ಅಂತ ಕೊಡ್ತಾಯಿದ್ರು. 20% ಎಬೌವ್ ದ ಕಾಸ್ಟ್ ಅಂಥೇಳಿ ಆರ್ತಿ ಕೊಟ್ಟಾಗ ನಾವು 20/120 ಮಾಡ್ತಿದ್ವಿ, 25/125 ಮಾಡ್ತಿದ್ವಿ. ಇಲ್ಲಿ ಮಾಡೋ ಅಗತ್ಯ ಇಲ್ಲ. ಓಕೆ. ಸೊ ಮತ್ತು ಇನ್ನೊಂದು ಹೊಸ ಅಡ್ಜಸ್ಟ್ಮೆಂಟ್ ಅಂದರೆ ಇಲ್ಲಿ ತನಕ ಟು ಓಪನಿಂಗ್ ಬ್ಯಾಲೆನ್ಸ್, ಟು ಓಪನಿಂಗ್ ಅಸೆಟ್, ಟು ಕ್ಲೋಸಿಂಗ್ ಅಸೆಟ್ ಮಾಡ್ತಾಯಿದ್ರಿ ಅಲ್ವಾ. ದಟ್ ಇಸ್ ದ ಒನ್ ಅಡ್ಜಸ್ಟ್ಮೆಂಟ್. ಓಪನಿಂಗ್ ಸ್ಟಾಕ್, ಡೆಟಾರ್ಸ್, ಪೆಟಿ ಕ್ಯಾಶ್ ಅಸೆಟ್ ಇವೆಲ್ಲವೂ ಅಸೆಟ್ಗಳಲ್ವ, ಓಪನಿಂಗ್ ಅಸೆಟ್ಗಳು. ಅದೇ ಅಸೆಟ್ಗಳನ್ನ ಕ್ಲೋಸ್ ಮಾಡ್ತಾ ಇದ್ವಿ ನಾವು. ಈಗ ಏನು ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ಲಿ, creditors is a liability and outstanding salary is also liability. This is the new adjustment. This is opening liability and closing liability. 1/4/2019 ಇದೆಯಲ್ವಾ, this is opening liability and creditors on 31/3/2020 it's a closing liability. ಅರ್ಥ ಆಗ್ತಾ ಇದೆ? ಸೊ ಇವೆರಡು ಹೊಸ ಅಡ್ಜಸ್ಟ್ಮೆಂಟ್. ಹೇಗೆ ಓಪನಿಂಗ್ ಬ್ಯಾಲೆನ್ಸನ್ನು, ಓಪನಿಂಗ್ ಅಸೆಟ್ಟನ್ನು ಟು ಬ್ಯಾಲೆನ್ಸ್ ಬರ್ತಿದ್ವಿ, ಅದೇ ರೀತಿ ಓಪನಿಂಗ್ ಲಯಬಿಲಿಟಿಯನ್ನು ಬೈ ಬ್ಯಾಲೆನ್ಸ್ ಆಗಿ ಬರಿತೀರಿ. ಹೇಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಟನ್ನು ಬೈ ಬ್ಯಾಲೆನ್ಸ್ ಅಂತ ಬರಿತಿದ್ರಿ, ಅದೇ ರೀತಿ ಕ್ಲೋಸಿಂಗ್ ಲಯಬಿಲಿಟಿಯನ್ನು ಟು ಕ್ಲೋಸಿಂಗ್ ಮಾಡ್ತೀರಿ. ವೈಸ್ ವರ್ಷ ಉಲ್ಟಾ ಎಂಟ್ರಿಯನ್ನು ಪಾಸ್ ಮಾಡ್ತಾರಾಯಿತು. ವೆರಿ ಸಿಂಪಲ್. ಸೊ ನೆಕ್ಸ್ಟ್ ಏನು ನಾವು ಮೆನ್ಷನ್ ಮಾಡಬೇಕು, ಏನು ಐಡೆಂಟಿಫೈ ಮಾಡಬೇಕು ಅಂದರೆ, ಸೊ ಇಲ್ಲಿ ಮೆಮೊರಂಡಮ್ ಡೆಟಾರ್ಸ್ ಅಕೌಂಟ್ ಮಾಡಬೇಕಾ, ಹೇಗೆ ಐಡೆಂಟಿಫೈ ಮಾಡೋದು? ಐ ಆಲ್ರೆಡಿ ಎಕ್ಸ್ಪ್ಲೇನ್ ಇನ್ ಪ್ರೀವಿಯಸ್ ವಿಡಿಯೋಸ್. ಇನ್ ದ ಪ್ರಾಬ್ಲಮ್ ದೇರ್ ಶುಡ್ ಬಿ ಎ 3 ಇನ್ಫಾರ್ಮೇಷನ್. ಒನ್ ಈಸ್ ಓಪನಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಡೆಟಾರ್ಸ್ ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ ಆರ್ ಡೆಟಾರ್ಸ್. ಈ ಮೂರಲ್ಲಿ ಯಾವುದಾದ್ರು ಒಂದು ಐಟಮ್ ಮಿಸ್ ಆಗಿದ್ರು ನಾವು ಮೆಮೊರಂಡಮ್ ಡೆಟಾರ್ಸ್ ಅಕೌಂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಓಪನಿಂಗ್ ಡೆಟಾರ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಡೆಟಾರ್ಸಲ್ಲಿ ಕ್ವಶನ್ ಮಾರ್ಕ್ ಇದೆ ಅಂದರೆ ಅದು ಕೊಟ್ಟಿಲ್ಲ ಅಂತ ಅರ್ಥ ಅಲ್ವಾ. ಸೊ ಕ್ಯಾಶ್ ರಿಸೀವ್ ಫ್ರಮ್ ಕಸ್ಟಮರ್ ಕೊಟ್ಟಿದ್ದಾರೆ, ದಟ್ ಮೀನ್ಸ್ ಡೆಟಾರ್ಸ್. ಸೊ ಇಲ್ಲಿ ನಾವೇನು ಮಾಡಬೇಕು, ಮೆಮೊರಂಡಮ್ ಡೆಟಾರ್ಸ್ ಅಕೌಂಟನ್ನು ಮಾಡಬೇಕು. ಲೆಟ್ ಅಸ್ ಗೋ ಥ್ರೂ ದ ಮೆಮೊರಂಡಮ್ ಡೆಟಾರ್ಸ್ ಅಕೌಂಟ್. ಓಕೆ, ಮಾಡೋಣ. ನಾವು ಸ್ಟಾರ್ಟ್ಸ್ ವಿತ್ ಮೆಮೊರಂಡಮ್ ಡೆಟಾರ್ಸ್ ಅಕೌಂಟ್. ಟು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 4,000 ಬರ್ತಿದ್ದೀವಿ. ಕ್ರೆಡಿಟ್ ಸೇಲ್ ಆಗಿದೆಯಾ ನೋಡಿ, ಕ್ರೆಡಿಟ್ ಸೇಲ್ 35,000 ಇದೆ, 35,000 ಬರ್ತೀವಿ. ದಟ್ ಮೀನ್ಸ್ ಎಟ್ ದ ಎಂಡ್ ಆಫ್ ದ ಇಯರ್ ನಮಗೆ 39,000 ನಾವು ಕ್ಯಾಶ್ ರಿಸೀವ್ ಮಾಡಲೇಬೇಕು. ಓಕೆ, ಅಷ್ಟು ಮಾಡಬೇಕು. ಸೊ ಬೈ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ವಿ. ಎಸ್, ಕಸ್ಟಮರ್ 30,000 ಬರ್ತೀವಿ. ಆ್ಯಂಡ್ ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ ಈ 1,500 ರೂಪಾಯಿ ಬರಲ್ಲ. ಆ್ಯಂಡ್ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ 2,500, ಸೇಲ್ಸ್ ರಿಟರ್ನ್ 2,500 ಬರ್ತಿದ್ದೀವಿ. ಸೊ 39,000ದಲ್ಲಿ ವಿ ರಿಸೀವ್ಡ್ 30,000 ಪ್ಲಸ್ ವಿ ಅಲೌಡ್ 1,500, ಅದು ಬರಲ್ಲ. ಸೊ ಅದನ್ನು ಮೆನ್ಷನ್ ಮಾಡಿದ್ದೀವಿ. ಸೇಲ್ಸ್ ರಿಟರ್ನ್ 2,500 ಅದು ಬರಲ್ಲ, ಅದನ್ನು ಮೆನ್ಷನ್ ಮಾಡಿದ್ದೀವಿ. ಒಟ್ಟು 34,000 ನಮಗೆ ಲೆಕ್ಕ ಸಿಕ್ಕಿದೆ. ಇನ್ನು 5,000 ಸಿಕ್ಕಿಲ್ಲ. ದಟ್ ಮೀನ್ಸ್ ದಟ್ ಈಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಬೈ ಬ್ಯಾಲೆನ್ಸ್ 5,000 ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಈ 5,000ನ ಎಲ್ಲಿ ಬರಿತೀವಿ ಅಂದರೆ ವಿ ಆರ್ ರಿಟರ್ನ್ ಇನ್ ದ ಬ್ರಾಂಚ್ ಅಕೌಂಟ್ ಬೈ ಬ್ಯಾಲೆನ್ಸ್ ಡೆಟಾರ್ಸ್ 5,000 ಅಂತ ಬರ್ತೀವಿ. ದಟ್ ಇಸ್ ದ ವೆರಿ ಸಿಂಪಲ್. ಸೊ ಇದೊಂದು ಐಟಮನ್ನು ಮಾತ್ರ ವಿ ಆರ್ ಕನ್ಸಿಡರಿಂಗ್ ಫಾರ್ ದ ಬ್ರಾಂಚ್ ಅಕೌಂಟ್. ನಾವು ಲೆಟ್ ಅಸ್ ಗೋ ಟು ದ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಗುಲ್ಬರ್ಗಾ ಬ್ರಾಂಚ್ ಅಕೌಂಟ್. ಸೊ ಸ್ಟಾರ್ಟ್ಸ್ ವಿತ್ ಟು ಬ್ಯಾಲೆನ್ಸ್, ಓಪನಿಂಗ್ ಸ್ಟಾಕ್ ದಿ ಗಿವನ್ 10,000 ಇನ್ ಇನ್ವಾಯ್ಸ್ ಪ್ರೈಸ್. ಸೊ ಇದೊಂದು ನೆನಪಿರಲಿ, ಎಲ್ಲ ಪ್ರಾಬ್ಲಮ್ಗಳು ಒಂದು ಕಾಸ್ಟ್ ಪ್ರೈಸಲ್ಲಿ ಕೊಟ್ಟಿರ್ತಾರೆ, ಒಂದು ಇನ್ವಾಯ್ಸ್ ಪ್ರೈಸಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇನ್ವಾಯ್ಸ್ ಪ್ರೈಸಲ್ಲಿ ಕೊಟ್ಟಿದ್ದಾರೆ ಅಂತ ಆದರೆ ಇನ್ವಾಯ್ಸ್ ಎಟ್ ಪ್ರಾಫಿಟ್, ಆ್ಯಂಡ್ ಇಲ್ಲೂ ಕೊಟ್ಟಿದ್ದಾರೆ ಓಪನಿಂಗ್ ಸ್ಟಾಕ್ ಎಟ್ ಇನ್ವಾಯ್ಸ್ ಪ್ರೈಸ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಐಟಮ್ ಶುಡ್ ಬಿ ರಿಟರ್ನ್ ಇನ್ ಇನ್ವಾಯ್ಸ್ ಪ್ರೈಸ್ ಓನ್ಲಿ.
ಸೆಲ್ಲಿಂಗ್ ಪ್ರೈಸಲ್ಲೇ ಲೋಡಿಂಗ್ ಪ್ರೈಸಲ್ಲೇ ಬರೀಬೇಕಾಗತ್ತೆ. ಮಧ್ಯದಲ್ಲಿ ಏನಾದ್ರು ಕಾಸ್ಟ್ ಪ್ರೈಸ್ ಕೊಟ್ಟಿದ್ರೆ ನಾವು ಅದನ್ನು ಏನು ಮಾಡಬೇಕಾಗತ್ತೆ, ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ, ಇನ್ವಾಯ್ಸ್ ಪ್ರೈಸಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಅದು ಆ ರೀತಿ ಏನಾದ್ರು ಇದೆಯಾ ನೋಡೋಣ. ಸೊ ಓಪನಿಂಗ್ ಸ್ಟಾಕ್ 10,000 ಆ್ಯಂಡ್ ಓಪನಿಂಗ್ ಡೆಟಾರ್ಸ್ ಎಸ್ 4,000, ಓಪನಿಂಗ್ ಪೆಟ್ಟಿ ಕ್ಯಾಶ್ 100 ಆ್ಯಂಡ್ ಓಪನಿಂಗ್ ಅಸೆಟ್ ಈಸ್ ನಿಲ್. ಸೊ ಇಷ್ಟರಲ್ಲೇ ಆಗುತ್ತಾ? ಬ್ರಾಂಚ್ ಈಸ್ ರಿಕ್ವೆಸ್ಟೆಡ್ ಹೆಡ್ ಆಫೀಸ್ ಟು ಸೆಂಡ್ ದ ಗೂಡ್ಸ್. ಸೊ ದೇ ಸೆಂಡ್ ಗೂಡ್ಸ್ 40,000. ಇಲ್ಲಿ 50,000 ಬರ್ದೀನಿ. ಯಾಕೆ? ದಟ್ ಮೀನ್ಸ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಎಟ್ ಕಾಸ್ಟ್ ಅಂತ ಹೇಳಿ ನಾವು ಇಲ್ಲೆಲ್ಲವನ್ನು ಇನ್ವಾಯ್ಸ್ ಪ್ರೈಸಲ್ಲಿ ಬರೀಬೇಕು. ದಟ್ಸ್ ವೈ ಇನ್ ಆರ್ಡರ್ ಟು ಕನ್ವರ್ಟ್ ಏನು ಮಾಡ್ತೀವಿ, ಎಟ್ ಕಾಸ್ಟ್ ಶುಡ್ ಬಿ ಕನ್ವರ್ಟೆಡ್ ಟು ಇನ್ವಾಯ್ಸ್ ಪ್ರೈಸ್. ದಟ್ ಈಸ್ 40,000 ಇಂಟು 20/80 ಮಾಡಿದಾಗ 10,000 ಸಿಗುತ್ತೆ. ಸೊ 10,000 ಪ್ಲಸ್ 40,000 50,000 ದಿಸ್ ಇಸ್ ದ ಇನ್ವಾಯ್ಸ್ ಪ್ರೈಸ್. ದಟ್ ಮೀನ್ಸ್ 40,000 ಕಾಸ್ಟ್. ನಾವು ಇನ್ವಾಯ್ಸ್ ಪ್ರೈಸ್ ಬರೀಬೇಕು ಅಂದರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವಾಯ್ಸ್ ಪ್ರೈಸ್. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವಾಯ್ಸ್ ಪ್ರೈಸ್. ಸೊ ಅದಕ್ಕೆ ಪ್ರಾಫಿಟನ್ನು ಆ್ಯಡ್ ಮಾಡಿದಾಗ ಇನ್ವಾಯ್ಸ್ ಪ್ರೈಸ್ ಸಿಗುತ್ತೆ. ಈ 50,000 ಇಲ್ಲಿ ಬರಿತಿದ್ವಿ. ನಾವು ಮಾಡಿದ್ದು ತಪ್ಪು ಸರಿನ ಕ್ರಾಸ್ ಚೆಕ್ ಮಾಡ್ಕೊಬೇಕು ಅಂದರೆ ಫಾರ್ ದ ಕನ್ಫರ್ಮೇಷನ್. ಸೊ 50,000 ಇಂಟು 20% ಎಷ್ಟು ಬರುತ್ತಪ್ಪ ಪ್ರಾಫಿಟ್ಟು? 10,000. ಸೊ ಇನ್ವಾಯ್ಸ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಸ್ಟ್ 40,000, 10,000 ಪ್ರಾಫಿಟ್, 50,000 ಇಸ್ ದ ಇನ್ವಾಯ್ಸ್ ಪ್ರೈಸ್. ಸೊ ಹಿಯರ್ ವಿ ಹ್ಯಾವ್ ಟು ರೈಟ್ 50,000. ನೆನಪಿರಲಿ, ಯಾವಾಗಲೂ ಕಾಸ್ಟ್ ಬೈ ಎಟ್ ಕಾಸ್ಟ್ ಅಂತ ಕೊಟ್ಟಾಗ ನಾವು ಇನ್ವಾಯ್ಸ್ ಪ್ರೈಸಿಗೆ ಕನ್ವರ್ಟ್ ಮಾಡಬೇಕು. 80 ಕೊಟ್ಟಿದ್ರೆ 20/80 ಮಾಡ್ತೀವಿ, 25 ಕೊಟ್ಟಿದ್ರೆ 25/75 ಮಾಡ್ತೀರಿ, 10 ಕೊಟ್ಟಿದ್ರೆ 10/90 ಮಾಡ್ತೀರಿ. ಸೊ ಇದರಲ್ಲಿ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು 100ಇಂದ ಕಡಿಮೆ ಮಾಡ್ತೀವಿ. ಸೊ ಎಬೋವ್ ಕೊಟ್ಟಾಗ 20/120 ಮಾಡ್ತೀವಿ. ಕ್ಲಿಯರ್? ಎಟ್ ಕಾಸ್ಟ್ ಕೊಟ್ಟಾಗ 20/80 ಮಾಡ್ತೀವಿ, ನೆನಪಿರಲಿ. ಸೊ ನೆಕ್ಸ್ಟ್ ಗೂಡ್ಸ್ ಮತ್ತು ಎಕ್ಸ್ಪೆನ್ಸಸ್ ಏನಾದ್ರು ಕಳಿಸಿದಾರಾ ಟು ಬ್ಯಾಂಕ್? ಎಸ್, ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಹೆಡ್ ಆಫೀಸ್ 17,200. ದಟ್ಸ್ ಆಲ್. ಕ್ಲಿಯರ್? ಆ್ಯಂಡ್ ನೌ we have to think about closing balances of assets and closing balances of liabilities and opening balance of liabilities. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಅಲ್ವಾ? ಎಷ್ಟು ಕೊಟ್ಟಿದ್ದಾರೆ? ಸೊ ಬೈ ಓಪನಿಂಗ್ ಇಲ್ಲಿ ಅಸೆಟ್ಟನ್ನು ಓಪನ್ ಮಾಡಿದಿರಿ. ಸೊ ಕ್ರೆಡಿಟ್ ಸೈಡಲ್ಲಿ ಲಯಬಿಲಿಟಿಯನ್ನು ಓಪನ್ ಮಾಡ್ತೀರಿ. ಬೈ ಓಪನಿಂಗ್ ಲಯಬಿಲಿಟೀಸ್ ಕ್ರೆಡಿಟಾರ್ಸ್ 100 ಆ್ಯಂಡ್ ಬೈ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರೀಸ್ 250 ಎರಡನ್ನು ಬರ್ತೀರಿ. ಇಲ್ಲೂ ಅಷ್ಟೇ ಇನ್ನರ್ ಕಾಲಮಲ್ಲಿ ಬರ್ತೋ ಔಟರ್ ಕಾಲಮಿಗೆ ಬರಿಬೋದು. ಕ್ಲಿಯರ್? So now next closing balance. Two closing liabilities, creditors 150, outstanding salaries 200. ಏನಾದ್ರು ಚೇಂಜಸ್ ಇದ್ದು ಅಡ್ಜಸ್ಟ್ಮೆಂಟ್ ಇದ್ದರೆ ಇಲ್ಲೇ ಲೆಸ್ ಮಾಡಿ ಔಟರ್ ಕಾಲಮಿಗೆ ಬರೆಯುವಂಥದ್ದು. ಓಕೆ, ಕ್ಲಿಯರ್? ಸೊ ಇಟ್ಸ್ ಅಬೌಟ್ ಓವರ್ ಕ್ಲೋಸಿಂಗ್ ಲಯಬಿಲಿಟೀಸ್, ಓಪನಿಂಗ್ ಲಯಬಿಲಿಟೀಸು ಬರ್ದಾಯಿತು. ಸೇಲ್ಸ್ ಎಷ್ಟಾಗಿದೆ ನೋಡೋಣ. ಸೊ ಫಸ್ಟು ಓಪನಿಂಗ್ ಲಯಬಿಲಿಟೀಸ್ ಬರ್ಕೊಂಡು ಆಮೇಲೆ ಸೇಲ್ಸ್ ಮಾಡಬೇಕು. ಎಟ್ ದ ಎಂಡ್ ನಾವು ಕ್ಲೋಸಿಂಗ್ ಲಯಬಿಲಿಟೀಸಿಂದ ಬರೀಬೇಕು. ನಾನು ಇಲ್ಲೇ ಎಕ್ಸ್ಪ್ಲೈನ್ ಮಾಡಿಬಿಟ್ಟೆ, ನೋ ಪ್ರಾಬ್ಲಮ್. ಸೊ ಸೇಲ್ಸ್ ಬೈ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಸೇಲ್ಸ್ ಎಷ್ಟಾಗಿದೆ? 29,300 ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಆರ್ ಕಸ್ಟಮರ್ಸ್ 30,000 ಬರೆದಿದ್ದೀವಿ. ಕ್ರೆಡಿಟ್ ಸೇಲನ್ನು ಇಲ್ಲಿ ಬರೀಲಿಕ್ಕಿಲ್ಲ, ಯಾಕೆಂದರೆ ವಿ ಆಲ್ರೆಡಿ ಮೆನ್ಷನ್ಡ್ ಇನ್ ದ ಮೆಮೋರಂಡಮ್ ಡೆಟಾರ್ಸ್ ಅಕೌಂಟ್, ರೈಟ್? ಸೊ ಅದನ್ನು ಬರೆದಿದ್ದೀವಿ. ಓವರ್. ಏನಾದ್ರು ಗೂಡ್ಸ್ ವಾಪಸ್ ಕಳಿಸಿದಾರಾ? ಎಸ್, ಗೂಡ್ಸ್ ರಿಟರ್ನ್ ಎಟ್ ಇನ್ವಾಯ್ಸ್ ಪ್ರೈಸ್. ಇಲ್ಲಿ ಚೇಂಜ್ ಮಾಡೋದು ಬೇಡ, ರಿಟರ್ನ್ ಮಾಡುವಾಗ ಇನ್ವಾಯ್ಸ್ ಪ್ರೈಸಲ್ಲೇ ಮಾಡಿದ್ದಾರೆ. 1,000 ಬರದೆ. ಕ್ಲಿಯರ್? ಎಕ್ಸ್ಪೆನ್ಸಸ್ ಆಯಿತು, ಈ ಅಡ್ಜಸ್ಟ್ಮೆಂಟು ಆಯಿತು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾಡೋಕ್ಕಿಂತ ಮುಂಚೆ ರಿಸರ್ವನ್ನು ಕೊಡೋಣ. ಸೊ ನಾವು ಈ 50,000ಕ್ಕೆ ರಿಸರ್ವ್ ಕ್ರಿಯೇಟ್ ಮಾಡಬೇಕು. ಓಪನಿಂಗ್ ಸ್ಟಾಕಿಗೆ ಗೂಡ್ಸ್ ಸೆಂಟಿಗೆ ರಿಸರ್ವ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಓಪನಿಂಗ್ ಸ್ಟಾಕ್ 10,000ಗೆ ರಿಸರ್ವ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಗೂಡ್ಸ್ ರಿಟರ್ನ್ ಮಾಡಿರೋ 1,000ಕ್ಕೆ ಮತ್ತು ಕ್ಲೋಸಿಂಗ್ ಸ್ಟಾಕ್ 12,500ಕ್ಕೆ ವಿ ಹ್ಯಾವ್ ಟು ಕ್ರಿಯೇಟ್ ದ ರಿಸರ್ವ್. ಸೊ 10,000 ಇಂಟು 20% 2,000 ರಿಸರ್ವ್ ಫಾರ್ ಓಪನಿಂಗ್ ಸ್ಟಾಕ್ ರಿಸರ್ವ್. ಫಾರ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 50,000ಗೆ 10,000. ಇಲ್ಲೇ ಗೊತ್ತಾಗುತ್ತೆ ನೋಡಿ, ಕಾಸ್ಟಲ್ಲಿ ಡಿಫ್ರೆಂಟ್ ಮಾಡಿದ್ದು. ಇಲ್ಲಿ 10,000 ಇಲ್ಲಿ ಬರ್ದಿದ್ದೀವಿ ಅಂದರೆ ಈ 50,000 10,000 ಹೋದಾಗ ಎಷ್ಟು ಉಳಿಯುತ್ತೆ? 40,000. ಫೈನಲಿ ಇಲ್ಲಿ ನಾವು 40,000 ತೋರಿಸ್ದಂಗೆ ಆಗುತ್ತೆ, ಎಟ್ ಕಾಸ್ಟೇ ತೋರಿಸ್ದಂಗೆ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಪ್ರೊವೈಡಿಂಗ್ ದ ಲೋಡಿಂಗ್. ಕ್ಲಿಯರ್? ಸೊ 50,000 ಮೇಲೆ 20% ಅಂದರೆ 10,000 ಆಗುತ್ತೆ. ಕ್ಲಿಯರ್? ಅದೇ ರೀತಿ ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ 1,000ಕ್ಕೆ ರಿಸರ್ವನ್ನು ಕೊಟ್ಟಿದ್ದೇವೆ 20%, GSP 200. ದೆನ್ ಕ್ಲೋಸಿಂಗ್ ಸ್ಟಾಕ್ 12,500ಕ್ಕೆ ರಿಸರ್ವನ್ನು ಕೊಟ್ಟಿದ್ದೇವೆ, ದಟ್ ಈಸ್ 2,500. ಸೊ ಸ್ಟಾಕು ಬರೆದಿದ್ವಿ. ಕ್ಲೋಸಿಂಗ್ ಡೇಟಾರ್ಸ್ 5,000 ಕಂಡುಹಿಡಿದಿದ್ದನ್ನು ಬರೆದಿದ್ದೀವಿ. ಪೆಟ್ಟಿ ಕ್ಯಾಶ್ 200 ಬರೆದಿದ್ದೇವೆ. ಆ್ಯಂಡ್ ಅಸೆಟ್ ನಿಲ್. ಸೊ ಕ್ರೆಡಿಟ್ ಸೈಡ್ ಮೋರ್ ಇದೆ, 90,350 ಡೆಬಿಟ್ ಸೈಡನ್ನು ಕ್ಯಾರಿ ಮಾಡಿದ್ದೇವೆ. ಫ್ರಮ್ ದ 90,350 ವಿ ಹ್ಯಾವ್ ಟು ಡಿಡಕ್ಟ್ ಆಲ್ ದ ಡೆಬಿಟ್ ಐಟಮ್ಸ್. ಸೊ ಫೈನಲಿ ವಿ ಅರೈವ್ಡ್ ಎಟ್ ದ ನೆಟ್ ಪ್ರಾಫಿಟ್ ಆರ್ ಪ್ರಾಫಿಟ್ ಆಫ್ 6,000. ದಿಸ್ ಇಸ್ ಅಬೌಟ್ ದ
ಬ್ರ್ಯಾಂಚ್ ಅಕೌಂಟ್ ಪ್ರಾಬ್ಲಮ್ಸ್. ವೆರಿ ಈಸಿ. ಟ್ರೈ ಟು ಸಾಲ್ವ್ ಇನ್ ದ ಪ್ರಾಬ್ಲಮ್. ನೋಟ್ಸಲ್ಲಿ ಬರ್ಕೊಳ್ಳಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳನ್ನು ನಾನು ನಿಮಗೆ ವಾಟ್ಸಪ್ ಮಾಡ್ತೇನೆ. ಥ್ಯಾಂಕ್ ಯು.